ನೂತನ ಮುಖ್ಯಮಂತ್ರಿಗಳಾಗಿ ಆಯ್ಕೆ ಆಗಿದ್ದ ಡಿ.ಕೆ. ಶಿವಕುಮಾರ್ ಅವರು ಹಿಂದುಳಿದ ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಮಲತಾಯಿ ಧೋರಣೆ ಅನುಸರಿಸದೆ ಅಭಿವೃದ್ಧಿ ಪಡಿಸಬೇಕು ಎಂದು ಕನ್ನಡ ಭೂಮಿ ಜಾಗೃತಿ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ಡಾ. ಲಿಂಗರಾಜ ಸಿರ್ಗಾಪುರ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ಪ್ರದೇಶದ ವಿಭಾಗೀಯ ಕೇಂದ್ರವಾಗಿರುವ ಕಲಬುರಗಿ ಆಡಳಿತ ಮತ್ತು ಅಭಿವೃದ್ಧಿ ದೃಷ್ಟಿಯಿಂದ ಹಿಂದೆ ಉಳಿದಿದೆ. ಕಲಬುರಗಿ ಜಿಲ್ಲೆಯು ಆಡಳಿತ ಮತ್ತು ಅಭಿವೃದ್ಧಿ ದೃಷ್ಟಿಯಿಂದ ಹಿಂದೆ ಉಳಿದಿದೆ. ಕಲಬುರಗಿ ಮಹಾನಗರದಲ್ಲಿ ಅನೇಕ ಶಿಕ್ಷಣ ಸಂಸ್ಥೆಗಳಿವೆ, ಆಸ್ಪತ್ರೆಗಳಿವೆ, ಸಣ್ಣ ಸಣ್ಣ ವ್ಯಾಪಾರ ಕೇಂದ್ರಗಳಿವೆ. ಆದರೆ ಯುವಕರಿಗೆ ಉದ್ಯೋಗ ನೀಡುವ ಬೃಹತ್ ಕೈಗಾರಿಕೆಗಳಿಲ್ಲ. ಉದ್ಯೋಗ ಅರಸಿ ವರ್ಷಕ್ಕೆ ಸಾವಿರಾರು ಜನ ವಿದ್ಯಾರ್ಥಿಗಳು, ಕೂಲಿ ಕಾರ್ಮಿಕರು ಬೆಂಗಳೂರು ಮತ್ತು ಬೇರೆ ರಾಜ್ಯಗಳಿಗೆ ವಲಸೆ ಹೋಗುತ್ತಿದ್ದಾರೆ. ಯಾವುದೇ ಸರ್ಕಾರವು ಇದನ್ನ ಗಂಭೀರವಾಗಿ ಪರಿಗಣಿಸಿಲ್ಲ. ಕಲಬುರಗಿ, ಬೀದರ್, ಯಾದಗಿರಿ, ರಾಯಚೂರು, ಕೊಪ್ಪಳ ಜಿಲ್ಲೆಗಳು ಅಭಿವೃದ್ಧಿಯಿಂದ ವಂಚಿತವಾಗಿವೆ. ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ಯಾದಗಿರಿ, ಕೊಪ್ಪಳ ಜಿಲ್ಲೆಗಳು ಅಭಿವೃದ್ಧಿಯಿಂದ ವಂಚಿತವಾಗಿವೆ. ಕಲಬುರಗಿ ಮತ್ತು ಬೀದರ್ ಜಿಲ್ಲೆಗಳಲ್ಲಿ ಸಣ್ಣ ನೀರಾವರಿ ಯೋಜನೆಗಳಿದ್ರೂ ಅನುಷ್ಠಾನಕ್ಕೆ ಬರದೆ ಅಣೆಕಟ್ಟುಗಳಲ್ಲಿನ ನೀರು ರೈತರ ಜಮೀನುಗಳಿಗೆ ಹರಿಸುತ್ತಿಲ್ಲ. ಕಾರಣ ಇಲ್ಲಿಯವರೆಗೂ ವೈಜ್ಞಾನಿಕವಾಗಿ ಕಾಲುವೆಗಳು ನಿರ್ಮಿಸಿಲ್ಲ. ಇದರಿಂದ ರೈತರು ನೀರಾವರಿ ಬಿಟ್ಟು ಮಳೆ ಆಶ್ರಿತ ಬೆಳೆ ಬೆಳೆಯುತ್ತಿರುವುದು ದುರಂತ ಎಂದು ಕಳವಳ ವ್ಯಕ್ತಪಡಿಸಿದರು. ಹಿಂದುಳಿದ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಪ್ರತಿ ವರ್ಷ ಬಜೆಟ್ನಲ್ಲಿ ಸಾವಿರಾರು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಆಗುತ್ತಿದೆ. 10% ಅಭಿವೃದ್ಧಿಗೆ ಬಳಕೆ ಆಗುತ್ತಿಲ್ಲ. ಈ ಭಾಗದಲ್ಲಿ ಖಾಲಿ ಇರುವ ಹುದ್ದೆಗಳನ್ನ ಈ ಕೂಡಲೇ ಭರ್ತಿ ಮಾಡಲು ನೂತನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮುಂದಾಗಬೇಕು ಎಂದು ಒತ್ತಾಯ ಮಾಡಿದರು. ಈಗಲಾದರೂ ಕೂಡ ನಮ್ಮ ಹಿಂದುಳಿದ ಕಲ್ಯಾಣ ಕರ್ನಾಟಕ ಭಾಗದ ಏನು ಅಭಿವೃದ್ಧಿ ಆಗ್ತವೆಂಬ ಒಂದು ನಿರೀಕ್ಷೆಯಲ್ಲಿ ನಾವು ಇದ್ದೀವಿ. ಯಾಕಂದರೆ ಸುಮಾರು ವರ್ಷಗಳಿಂದ ಅನೇಕ ವರ್ಷಗಳಿಂದ ಹಿಂದುಳಿದ ಒಂದು ಹಣೆಪಟ್ಟಿ ಕಟ್ಟಿಕೊಂಡೇ ಬಂದಿರೋಂಥ ಸಂದರ್ಭದಲ್ಲಿ ಅನೇಕ ವಿಷಯಗಳ ಬಗ್ಗೆ ಇವತ್ತು ನೀರಾವರಿ ಇರ್ಬೋದು, ಕೃಷಿ ಇರ್ಬೋದು, ಇವತ್ತು ಬೇರೆ ಬೇರೆ ವಿಷಯಗಳಿದ್ದರೂ ಕೂಡ ಅವಕ್ಕೆ ಸಮಗ್ರವಾಗಿ ಗಮನ ಹರಿಸದೆ ನಮ್ಮ ರಾಜ್ಯ ಸರ್ಕಾರ ನಿರಂತರವಾಗಿ ಮಲತಾಯಿ ಧೋರಣೆ ಮಾಡುತ್ತಿರುವುದರಿಂದ ನಾವು ಇವತ್ತು ಈ ಗೋಷ್ಠಿ ಮುಖಾಂತರ ಮಾನ್ಯ ನೂತನ ಮುಖ್ಯಮಂತ್ರಿ ಆದ ಡಿ.ಕೆ. ಶಿವಕುಮಾರ್ ಅವರು ಈಗಲಾದರೂ ಕೂಡ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಏನಾದರೂ ನೀವು, ಯಾಕಂದ್ರೆ ಯುವಕರಿದ್ದೀರಿ, ಈ ಭಾಗದ ಬಗ್ಗೆ ನಿಮಗೆಲ್ಲ ಸಾಕಷ್ಟು ಮಾಹಿತಿ ಅದ. ಪದೇ ಪದೇ ನೀವು ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಅಂತ ಹೇಳಿ ಪ್ರತಿ ಸಲ ನೀವು ಹೇಳ್ತೀರಿ. ಅದಕ್ಕೆ ಈಗಲಾದರೂ ಕೂಡ ನಿಮ್ಮ ಕೈದ ಅಧಿಕಾರ ಬಂದು ರಾಜ್ಯದ ದೊರೆ ಇದ್ದೀರಿ. ಈಗಾದರೂ ಕೂಡ ನೀವು ಅಭಿವೃದ್ಧಿ ಮಾಡಬೇಕಂತ ಹೇಳಿ ನಾವು ನಮ್ಮ ಜನರ ಮೂಲಕ ನಾನು ಒತ್ತಾಯ ಮಾಡ್ತೀನಿ. ಈ ಕಲಬುರಗಿ ಮಹಾನಗರದ ನಮ್ಮ ಕಲಬುರಗಿ ಮಹಾನಗರ ವಿಭಾಗೀಯ ಕೇಂದ್ರ ಆದಂಥ ಅನೇಕ ಇಲ್ಲಿ ಉದ್ಯೋಗಗಳು ಕೂಡ ಇಲ್ಲಿ ಉದ್ಯೋಗ ಹರಿಸಿ ಎಷ್ಟೋ ಜನರು ಇವತ್ತು ಬೆಂಗಳೂರು, ಬಾಂಬೆ ಇನ್ನಿತರ ದೊಡ್ಡ ದೊಡ್ಡ ಮಹಾನಗರಗಳಿಗೆ ಹೋಗುವಂಥ ಪರಿಸ್ಥಿತಿ ಉಂಟಾಗ್ಯದ. ಕಾರಣ ಏನಪ್ಪ ಅಂದ್ರೆ ನಮ್ಮಲ್ಲಿ ಕೈಗಾರಿಕೆಗಳಿಲ್ಲ. ಬೃಹತ್ ಕೈಗಾರಿಕೆ ನಾವು ಕೇಳಲ್ಲ. ಸ್ವಲ್ಪ ಮಟ್ಟಿಗಾದರೂ ಕೂಡ ಸ್ಮಾಲ್ ಸ್ಕೇಲ್ ಅಂತ ಏನಂತಾರಲ್ಲ, ಸಣ್ಣ ಕೈಗಾರಿಕೆಗಳು ಆದರೂ ಕೂಡ ಇಲ್ಲಿ ಕಲಿತಂಥ ವಿದ್ಯಾರ್ಥಿಗಳಿಗೆ ಮತ್ತು ಇಲ್ಲಿರೋಂಥ ಕೂಲಿ ಕಾರ್ಮಿಕರಿಗೆ ವಲಸೆ ಹೋಗೋದನ್ನು ತಪ್ತದೆ. ಆದರೆ ಇದ್ರ ಬಗ್ಗೆ ಯಾರೂ ಕೂಡ ಗಮನ ಹರಿಸ್ತಾ ಇಲ್ಲ. ನಮ್ಮ ಇಲ್ಲಿದ್ದಂಥ ಶಾಸಕರು, ಇಲ್ಲಂಥ ಸಂಸದರು ಕೂಡ ಗಮನ ಹರಿಸ್ತಾ ಇಲ್ಲ. ಎಷ್ಟು ಜನ ಅಂಥೇಳಿ ನಾವು ಬಾಯಿ ಮುಚ್ಕೊಂಡು ಕೊಡಬೇಕು. ಪ್ರತಿ ಸಲ ನೀವು ನಮಗೆ ಪ್ರತಿ ಸಲ ಹೇಳ್ತೀರಿ ಕಲ್ಯಾಣ ಕರ್ನಾಟಕ ಅಂತ ಹೇಳ್ತೀರಿ, ರೈತರು ಅಂತ ಹೇಳ್ತೀರಿ, ಹಿಂದುಳಿದ ತಾಲೂಕುಗಳು ಅಂತ ಹೇಳ್ತೀರಿ, ಎಲ್ಲ ಹೇಳ್ತೀರಿ. ಆದರೆ ಮಾಡೋ ಇಚ್ಛೆ ಯಾಕಿಲ್ಲ ಅದು ನಾವು ಪ್ರಶ್ನೆ ಮಾಡ್ತೀವಿ. ಎಷ್ಟು ಜನ ಅಂಥೇಳಿ ನಾವು ಸುಮ್ಮನೆ ಕೊಡಬೇಕು, ಎಷ್ಟು ಜನ ಅಂತೇಳಿ ಹೋರಾಟ ಮಾಡಬೇಕು, ಎಷ್ಟು ಜನ ಅಂತೇಳಿ ನಾವು ಕೂಗು ಹಾಕಬೇಕು. ಇವತ್ತು ನಾವು ನಮ್ಮ ಜಿಲ್ಲೆಯಲ್ಲಿ ನೀರಾವರಿ ವಿಷಯ ತೊಗೊಂಡ್ರೆ ಇಲ್ಲಿ ಅನೇಕ ಡ್ಯಾಮ್ಗಳು ಇಲ್ಲ, ಸುಮಾರು 6 ಡ್ಯಾಮ್ಗಳು ಇಲ್ಲಿ ಅಣೆಕಟ್ಟುಗಳಿದ್ರು ಕೂಡ ಒಂದು ಡ್ಯಾಮ್ನಿಂದ 20% ಕೂಡ ರೈತರ ಕಾಲುವೆಗೆ ನೀರು ಇರೋದಿಲ್ಲ. ಇದು ಎಷ್ಟು ದುರಾದೃಷ್ಟಪ್ಪ ಅಂತಂದ್ರೆ ಇದು ಬಹಳ ಖಂಡನೀಯ ಆದಂಥ ವಿಷಯ ಅದ ಇದು. ಯಾಕಂದ್ರೆ ರೈತರು ಇವತ್ತು ಮಳೆ ಆಶ್ರಿತ ಇವತ್ತು ಅವಲಂಬನೆ ಆಗ್ಯಾರ. ಒಂದು ವೇಳೆ ಮಳೆ ಬಂದಿಲ್ಲಪ್ಪ ಅಂತಂದ್ರೆ ಅವರ ಬೆಳೆಗಳು ಕೂಡ ನಷ್ಟ ಆಗೋಂಥ ಪರಿಸ್ಥಿತಿ ಉಂಟಾಗ್ತದೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿ ಮಾಡ್ಕೊತೀನಿ, ದಯವಿಟ್ಟು ನೀವು ನಮ್ಮಲ್ಲಿರುವಂಥ ಡ್ಯಾಮ್ಗಳಿಂದ ಕಾಲುವೆಗಳಿಗೆ ನೀರು ಹರಿಸುವಂಥ ಒಂದು ಪ್ರಾಜೆಕ್ಟನ್ನು ನೀವು ತಯಾರು ಮಾಡಿರಿ. ಕಾಲುವೆಗಳು ಆದರೂ ವೈಜ್ಞಾನಿಕವಾಗಿಲ್ಲ. ಕಾಲುವೆದಾಗ ನೀರು ಬರ್ತದೆ, ನೀರು ಬಂದು ಮತ್ತು ವಾಪಸ್ ಬರೋಂಥ ಪರಿಸ್ಥಿತಿ ಉಂಟಾಗ್ಯದ. ಅದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿ ಮಾಡ್ಕೊತೀನಿ. ಅದೇ ರೀತಿ ಈಗ ಗ್ರಾಮೀಣ ಪ್ರದೇಶದಲ್ಲಿ ರೈತರಿಗೆ ಪಂಪ್ ಸೆಟ್ಗಳಿಗೆ ಕೇವಲ 2 ಗಂಟೆ ಇವತ್ತು ವಿದ್ಯುತ್ ಸರಬರಾಜು ಮಾಡ್ತಾರೆ. ಇವತ್ತು ನಾವು ನಮ್ಮ ಸಂಘಟನೆಯಿಂದ ನಾವು 12 ಗಂಟೆ ಕಾಲ ನಿರಂತರವಾಗಿ ರೈತರ ಪಂಪ್ ಸೆಟ್ಗಳಿಗೆ ವಿದ್ಯುತ್ ಸರಬರಾಜು ಮಾಡ್ಬೇಕಂತ ಹೇಳ್ತೀನಿ. ಯಾಕಂದ್ರೆ 2 ಗಂಟೆ ಕೊಡೋದ್ರಿಂದ ಏನೂ ಆಗೋದಿಲ್ಲ. ಇವತ್ತು ಸುಮಾರು 4 ಎಕರೆ 5 ಎಕರೆ ಇವತ್ತು 6 ಎಕರೆ
10 ಎಕರೆ ಬಾಳೆ, ಕಬ್ಬು ಮತ್ತು ಇನ್ನಿತರ ಬೆಳೆಗಳು ಇರ್ತಾವೆ. ಪ್ರಮುಖವಾಗಿ ತೊಗರಿ ಕೂಡ ಇರ್ತವೆ. ಅದಕ್ಕೆಲ್ಲ ನೀರು ಬೇಕಾಗ್ತದೆ ಸಾಕಷ್ಟು. ಆ ನೀರು ಬರಬೇಕಾದ್ರೆ ಸುಮಾರು ಒಂದು ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, STBT ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345.